ಸತ್ಕಾರ ಮಾಡಲಿಕ್ಕೆ ಬರ್ತದ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮಂಗಲಮಯ ಸಮಾರಂಭಕ್ಕೆ ಮಹಾತ್ಮರೆಲ್ಲರ ಜೊತೆಗೆ ಮತ್ತು ಟ್ರಸ್ಟ್ ಕಮಿಟಿ ಇವರ ಜೊತೆಗೆ ನಿಂತು ಮಹತ್ಪ್ರೇರಣೆಯನ್ನು ಉಂಟು ಮಾಡಿರ್ತಕ್ಕಂತಹ ಪರಮಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು, ವಿದ್ಯಾಮೂರ್ತಿಗಳು, ಬಹುಭಾಷಾ ಬಲ್ಲಿದರು, ಪೂಜ್ಯ ಸದ್ಗುರುಗಳು ಹೇಳ್ತಾ ಇದ್ದಾರೆ ಸಮಯ ಭಾಳ ಆಗ್ಯದ, ನಾಳೆ ಮಾತಾಡ್ತೀನಿ. ನಮ್ಮ ಗುರು ಪರಂಪರೆಯ ನಮ್ಮೆಲ್ಲರಿಗೆ ಬೆನ್ನೆಲುಬು, ಆಧಾರ ಸ್ತಂಭ, ಆರೂಢ ಗುರು ಪರಂಪರೆಯ ವೈಭವ, ನಿರಾಧಾರ ದೇಶಿಕೋತ್ತಮ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ, ಸಮಾನತೆಯ ಸೂರ್ಯ, ಮಾತೃಹೃದಯದ ಮಹಂತ, ಅಧ್ಯಾತ್ಮದ ಅರವಿಂದ, 10 ಹಲವು ಉಪಾಧಿಗಳು ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡವು. ಪೂಜ್ಯ ಗುರುದೇವರಿಂದ ಉಪದೇಶಾಮೃತ. ಸ್ವಯಂ ಸಿದ್ಧಂ ಸಿದ್ಧಾರೂಢಮಹಂ ಭಜೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ, ಶ್ರೀ ಗುರು ವಚನದಿಂದ ಅಧಿಕ ಸುಳಿಯುವಂತೆ ಬಹಳ ಸುಂದರವಾಗಿ ಸದ್ಗುರುನಾಥನ ವಚನಾಮೃತಕ್ಕಿಂತ ಶ್ರೇಷ್ಠವಾದ ಅಮೃತ ಶ್ರೇಷ್ಠವಾದ ಅಮೃತ ಇರಬೇಕಂದ್ರೆ ಸದ್ಗುರುನಾಥನ ವಚನದಲ್ಲಿ. ಇಲ್ಲಿ ಸ್ವರ್ಗ ಲೋಕದಲ್ಲೆಲ್ಲ ಅಮೃತ ಎಲ್ಲ ಪುಣ್ಯ ಮಾಡಿ ಯಾಗ ಹೋಮ ಜಪ ಸವಾರಿಗಳ ಮೂಲಕವಾಗಿ ಸ್ವರ್ಗ ಲೋಕದ ಅಮೃತವನ್ನು ಪಾನ ಮಾಡ್ತಾರಂತೆ ಶಾಸ್ತ್ರ ಹೇಳ್ತಾವೆ ಅಂತಂದರೆ ಅಮೃತ ಇದೆ, ಶಾಶ್ವತವಾದಲ್ಲ. ಕ್ಷೀಣೆ ಪುಣ್ಯ ಮೃತ್ಯ ಲೋಕಂ ವಿಸಂತಿ. ಆ ಪುಣ್ಯ ಮುಗಿಯುವ ತನಕ ಅಲ್ಲಿ ಅಮೃತ ಸಿಗ್ತದೆ. ಜೇಬಿನಾಗ ದುಡ್ಡು ಹಾಕೊಂಡು ಹೋಗಿ ನಾವು ಮುಂಬೈದಲ್ಲಿ ಹೋಟೆಲ್ನಾಗ ಹೋದ್ರೆ ನಿಮ್ಮ ದುಡ್ಡು ಇರೋ ತನಕ ಇಟ್ಕೋತಾರೆ, ದುಡ್ಡು ಮುಗಿದ್ರಲ್ಲೇ ₹100 ಹಂಗೆ ಹೋಮ ಜಪ ತಪ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಹೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಸ್ತಂತಿ ದಿವ್ಯಾನಾಂ ದಿವಿದೇವ ಭೋಗಾನ್ ಅಂತ ಶ್ರುತಿ ಹೇಳ್ತದೆ. ಯಾರು ಪುಣ್ಯ ಕಾರ್ಯಗಳನ್ನು ಯಜ್ಞಾದಿ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ದೇವತಾದಿ ಸೇವೆಗಳನ್ನು ಧಾರಣ ಮಾಡ್ತಾರೆ. ಆದರೆ ಅದು ಶಾಶ್ವತ ಅಲ್ಲ. ಇಲ್ಲಿ ನೀವು ಪುಣ್ಯ ಮಾಡಿ ಬಿಡೋದಕ್ಕೆ ಇರ್ಬೋದಾದ್ರೆ ಶನಿ ಪುಣ್ಯ ನೀವು ಮಾಡಿದ ಪುಣ್ಯ ಮುಗಿದಪ್ಪ ಅಂದರೆ ಮತ್ತೆ ಇಲ್ಲೇ ಬರಬೇಕು, ಇಲ್ಲೇ ಬರಬೇಕು. ಇದು ಹುಟ್ಟು ಸಾವು ಪಾಕ ಅಂತ ಭಗವಾನ ತಿಳಿಸಲಿಲ್ಲ ಯಾವ ಅಮೃತ. ಆದರೆ ಜರಣಮಾನ ರೂಪಾತ್ಮಕವಾದಂಥ ಭವದುಃಖವನ್ನು ಬಿಡಿಸಿ ಶಾಶ್ವತವಾದ ಸುಖವನ್ನು ಅನುಗ್ರಹಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವುದು ಸದ್ಗುರುನಾಥನ ವಚನಾಮೃತ. ಸದ್ಗುರುನಾಥನ ಮುಖಾಂತರ ಬಂದಂಥ ವಚನಾಮೃತ ಏನು ಮಾಡ್ತಕ್ಕಂದರೆ ನಮಗೆ ಜರಣಮಾನ ರೂಪಾತ್ಮಕವಾದಂಥ ಭವದುಃಖವನ್ನು ಬಿಡಿಸಿ ಶಾಶ್ವತವಾದ ಸುಖ. ಹೇಗೆ ಯಥಾನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ. ಎಲ್ಲ ನದಿಗಳು ಹೋಗಿ ಸಮುದ್ರ ಸೇರಿ ಸಮುದ್ರವೇ ಆಗ್ತಾವೆ. ಮತ್ತೊಂದು ತಥಾ ವಿದ್ವಾನ್ ನಾಮ ರೂಪ ವಿಮುಕ್ತ ಪರಾತ್ಪರಂ ಪೌರುಷಮಪೈತಿ ದಿವ್ಯಂ ಸುದ್ದಿ ಹೇಳ್ತದೆ. ಅದರಂತೆ ಸದ್ಗುರುನಾಥನಿಗೆ ಶರಣಾಗತರಾಗಿ ಸದ್ಗುರುನಾಥ ಕೃಪಾ ಕಟಾಕ್ಷದ್ವಾರ ಯಥಾರ್ಥ ಜ್ಞಾನವನ್ನು ನಾವು ಮಾಡಿಕೊಂಡದ್ದಾದರೆ ಜರಣಮಾನ ರೂಪ ಭವನ ಹೋಗ್ಬಿಡ್ತದೆ, ಮುಕ್ತರಾಗಬೇಕು. ಆದ್ದರಿಂದ
ಆ ಅಮೃತ ಶಾಶ್ವತವಾದದ್ದು. ಸದ್ಗುರುನಾಥ ಕೃಪಾ ದ್ವಾರ ಪ್ರಾಪ್ತಿಯಾದಂಥ ಜ್ಞಾನಾಮೃತ. ಅದಕ್ಕೆ ಜ್ಞಾನಾಮೃತನೇ ತೃಪ್ತಸ್ಸೆ ಕೃತಕೃತ್ಯಸ್ಸೆ ಯೋಗಿನಃ ಅಂತ ಹೇಳ್ತಾರೆ. ಜ್ಞಾನಾಮೃತ ತೃಪ್ತರಾದಂಥವರು ಯೋಗಿಗಳು, ಮಹಾತ್ಮರು, ಜ್ಞಾನಿಗಳು. ಅವರು ಆ ಜ್ಞಾನಾಮೃತವನ್ನು ಪಾನ ಮಾಡಿ ಅಮರರಾಗಿಬಿಡ್ತಾರೆ. ಜನನನ್ನು ಭವಮಾಲಿನ ಕಳ್ಕೊಂಡು ಬಿಡ್ತಾರೆ. ನಿತ್ಯ ಶುದ್ಧವಾದ ಆನಂದದಲ್ಲಿ ರಮಮಾನ ಮಾಡ್ತಾ ಇರ್ತಾರೆ. ಅಂಥ ಆನಂದ ನಾವು ಪಡ್ಕೊಳ್ಬೇಕು. ಅದಕ್ಕಾಗಿ ಬಂದದ್ದು ಮನುಷ್ಯಜನ್ಮ. ನಾವೆಲ್ಲ ಈಗ ಮಾನವರಾಗಿ ಹುಟ್ಟಿವೆಲ್ಲ ಯಥಾರ್ಥ ಜ್ಞಾನವನ್ನು ಸದ್ಗುರುವಿನ ಮುಖಾಂತರ ಅರ್ಥ ಆ ಜ್ಞಾನದ ಸುಧೆಯಲ್ಲಿ ನಾವು ತಲ್ಲೀನರಾದದ್ದಾದರೆ, ಆ ಪಾನವನ್ನು ಮಾಡಿದ್ದಾದರೆ ಅಮರರಾಗ್ತೀವಿ. ಅಂಥ ಜ್ಞಾನವನ್ನು ಸದ್ಗುರುಗಳ ಮುಖಾಂತರ ತಿಳ್ಕೊಳ್ಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವಾಗಚ್ಚೇತ್ ಸವಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದರು ಶ್ರುತಿ. ಆ ಅಮೃತ ಸ್ವರೂಪವನ್ನು ಅರಿಯುವುದಕ್ಕೋಸ್ಕರವಾಗಿ, ಅಮೃತವನ್ನು ಪಾನ ಮಾಡಿ ಅಮರರಾಗುವುದಕ್ಕೋಸ್ಕರವಾಗಿ ಸದ್ಗುರುನಾಥ ಸನ್ನಿಧಾನಕ್ಕೆ ಹೋಗ್ಬೇಕಂತ ಹೇಳ್ತಿದ್ದೆ ಶಾಸ್ತ್ರ ವೇದಗಳು. ಗುರುವಿನ ಸನ್ನಿಧಾನಕ್ಕೆ ಹೋಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆಯನ್ನು ಪಡ್ಕೊಂಡ ತಸ್ಮೈ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಿಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದೋ ತತ್ವತೋ ಬ್ರಹ್ಮವಿದ್ಯಾವಾನ್ ಅಂತ ಹೇಳ್ತದೆ. ತಸ್ಮಯ ಅಂತ ಸದ್ಗುರುನಾಥಿಗೆ ನಾವು ಶರಣಾಗತರಾಗಿ ಅವರಿಗೆ ಸೇವಾದಿಗಳ ಮೂಲಕವಾಗಿ ಅವರನ್ನು ತೃಪ್ತಿಪಡಿಸಿ ಅವರಿಂದ ನಾವು ಯಥಾರ್ಥ ಜ್ಞಾನವನ್ನು, ಜೀವ ಬ್ರಹ್ಮರ ವೇದ ಜ್ಞಾನವನ್ನು ಮಾಡಿಕೊಂಡ ನಿತ್ಯ ಸುಖವನ್ನು ಪಡ್ಕೊಳ್ಬೇಕಾಗೈತೆ. ಅದಕ್ಕಾಗಿ ಬಂದದ್ದು ಮನುಷ್ಯಜನ್ಮ. ನರಜನ್ಮ ಬರೀ ವಿಷಯಗಳನ್ನು ಭೋಗಿಸೋದಕ್ಕೋಸ್ಕರವಲ್ಲ. ಅನೇಕ ಜನ್ಮ ಹೋಗ್ಯಾವ.